ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಇವತ್ತು ದೊಡ್ಡ ಆರೋಪ ಮಾಡಿರುವಂಥದ್ದು ಪ್ರಮುಖವಾಗಿ ಕರ್ನಾಟಕ, ಮಹಾರಾಷ್ಟ್ರ, ಹರಿಯಾಣ ಸೇರಿದಂತೆ ಏನು ಸಾಕಷ್ಟು ಒಂದು ಚುನಾವಣೆಯಲ್ಲಿ ಲೋಪ ಆಗಿದೆ ಅಂದರೆ ಮತದಾರ ಪಟ್ಟಿ ಕಳುವಾಗಿದೆ ಮತ್ತು ಅದಕ್ಕೂ ಒಂದಷ್ಟು ಮತದಾರರ ಸೇರ್ಪಡೆ ಆಗಿದೆ ಅನ್ನೋದು ಕೂಡ ಆರೋಪ ಮಾಡಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಅತಿ ಹೆಚ್ಚು ಒಂದು ಮತಗಳ ಸೇರ್ಪಡೆ ಆಗಿ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಮಾಡ್ತಾ ಇರುವಂಥದ್ದು. ಈಗ ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಬೆಂಗಳೂರು ಸೆಂಟ್ರಲ್ ಸಂಸದರಂಥ PC ಮೋಹನ್ ಅವರಿದ್ದಾರೆ. ಸರ್, ನಿಮ್ಮ ಒಂದು ಕಳೆದ ಒಂದು ಲೋಕಸಭಾ ಚುನಾವಣೆ ನಡೆದಂಥ ವೇಳೆ ಸಾಕಷ್ಟು ಅಕ್ರಮ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಸರ್. ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾರೆ, ಏನು ಹೇಳ್ತೀರಂತ ಸರ್? ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಕಳೆದ 4 ಎಲೆಕ್ಷನ್ಗಳಲ್ಲಿ 4 ಬಾರಿ ಕಂಟಿನ್ಯೂಸ್ ಆಗಿ ನಾನು ಗೆದ್ಕೊಂಡು ಬಂದಿದ್ದೇನೆ ಎಲೆಕ್ಷನಲ್ಲಿ. ಇವತ್ತು ಅವರು ಹೇಳೋ ಆರೋಪ ಏನು ಹೇಳ್ತದೆ, ವೋಟರ್ ಲಿಸ್ಟಲ್ಲಿ ಕಳ್ತನ ಆಗಿದೆ ಅಂತೇಳಿ. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಪಾರ್ಲಿಮೆಂಟಲ್ಲಿ, ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ಬಿಹಾರಲ್ಲಿ ನಡೀತಾ ಇದೆಯೋ ಅದಕ್ಕೆ ವಿರೋಧವನ್ನು ಮಾಡ್ತಾರೆ. ಇವತ್ತು ಹೊರಗಡೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹದೇವಪುರದಲ್ಲಿ ವೋಟರ್ ಲಿಸ್ಟಲ್ಲಿ ಕಳ್ತನ ಆಗಿದೆ ಅಂತ ಹೇಳ್ತಾರೆ. ಇವತ್ತು ರಾಹುಲ್ ಗಾಂಧಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇವತ್ತು ಬಿಹಾರಲ್ಲಿ ಆಗಿದೆಯಲ್ಲ, ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಂದು ಥ್ರೂಔಟ್ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಆಯಿತು ಅಂತ ಹೇಳಿದ್ರೆ ವೋಟರ್ ಲಿಸ್ಟು ಭಾಳ ಕ್ಲೀನಾಗಿ ಹೊರಗಡೆ ಬರ್ತದೆ. ಇದಕ್ಕೆ ಅವರು ಕೋಆಪ್ರೇಟ್ ಮಾಡ್ದಿರ ಇವತ್ತು ಬಂದು ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾನೇನು ಹೇಳ್ತೀನಿ ಈಗ ರಾಹುಲ್ ಗಾಂಧಿ ಅವ್ರಿಗೆ, ಈ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬೇಡಿ. ಇವತ್ತು ನೀವು ಈ ಥರದ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಕ್ಕೆ ನಿಮಗೆ ಎಲೆಕ್ಷನ್ ಕಮಿಷನ್ ಕೂಡ ಇವತ್ತೊಂದು ನೋಟಿಸ್ ಕೊಟ್ಟಿದೆ, ಅದಕ್ಕೆ ಒಂದು ಉತ್ತರವನ್ನು ಕೂಡ ನೀವು ಕೊಡಿ. ಮಹದೇವಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಹೊರಗಡೆಯಿಂದ ಬಂದಂಥ ಮತದಾರರು ಸೇರ್ಪಡೆ ಆಗಿದ್ದಾರೆ. ಇವೆಲ್ಲವೂ ಕೂಡ BJPಗೆ ಹೋಗಿರುವಂಥದ್ದು. ಅಂದರೆ ಬೇರೆ ಬೇರೆ ರಾಜ್ಯಗಳ ಮತದಾರಗಳನ್ನ ನಕಲಿಯಾಗಿ ಸೇರ್ಪಡೆ ಮಾಡಿದ್ದಾರೆ ಅನ್ನೋ ಆರೋಪ. ಒಂದೇ ಮನೆಯಲ್ಲಿ ಸಾಕಷ್ಟು ದಾಖಲೆಗಳು ಸಿಕ್ಕಿವೆ ಅನ್ನೋ ಆರೋಪ ಮಾಡ್ತಾ ಇರುವಂಥದ್ದು ಸರ್ ಅವರು. 2024 ಯಾರ ಸರ್ಕಾರ ಇತ್ತು? ಸರ್ಕಾರ ಯಾರ್ದಿತ್ತು? ಕಾಂಗ್ರೆಸ್ದು. ಇವತ್ತು ಎಲೆಕ್ಷನ್ ಕಮಿಷನ್ಗೆ ವೋಟರ್ ಲಿಸ್ಟ್ ಮಾಡಿಕೊಡ್ಲಿಕ್ಕೆ ರಾಜ್ಯ ಸರ್ಕಾರದ ನೌಕರರೇ ಮಾಡಿಕೊಡುವಂಥದ್ದು. ರಾಜ್ಯ ಸರ್ಕಾರದ ಒಂದು ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಯಾರ ಮೇಲೆ ಹೊಣೆ ಆಗಬೇಕು? ಇವತ್ತು ನನ್ನ ಆರೋಪ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಮೇಲೆ ಕಾಂಗ್ರೆಸ್ 2019 ಒಂದೇ ಒಂದು ಸೀಟ್ ಗೆದ್ದಿತ್ತು. ಇವತ್ತು 9 ಸೀಟ್ ಗೆದ್ದಿದ್ರೆ ಇನ್ನೆಷ್ಟು ಕಡೆ ಮ್ಯಾನಿಪುಲೇಷನ್ ಮಾಡಿ ಹಿಂಗೆ ಗೆದ್ದಿರಬೇಕು ಅಂತ ಕೂಡ ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಚುನಾವಣಾ ಆಯೋಗಕ್ಕೆ ಬಗ್ಗೆ ಗಮನ ಅಂದರೆ ದಾಖಲೆಗಳ ಸಮೇತ ದೂರು ನೀಡಿದ್ರು ಕೂಡ ಅವರು ಪರಿಗಣಿಸ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಸರ್. ಚುನಾವಣಾ ಆಯೋಗ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರದ ಅಡಿಯಾಳ ಕೆಲಸ ಮಾಡ್ತಾ ಇದೆ ಅನ್ನೋ ಆರೋಪ. ಈಗ ಇವತ್ತು ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ಒಂದು ಹೇಳಿಕೆ ನೀಡಿರುವಂಥದ್ದು, ಏನು ಹೇಳ್ತೀರಂತ ಇದಕ್ಕೆ? ಚುನಾವಣೆ ಒಂದು ಎಲೆಕ್ಷನ್ ಕಮಿಷನ್ಗೆ ಅವ್ರದ್ದೇ ಆದಂಥ ಒಂದು ರೆಪ್ಯುಟೇಷನ್ ಇದೆ. ಅವರು ಬಹಳ ನೀಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಶದ ಒಂದು ಚುನಾವಣೆಯ ಒಂದು ಆಯೋಗದ ಮೇಲೆ ಯಾರೂ ಕೂಡ ಬ್ಲೇಮ್ ಮಾಡಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಬ್ಲೇಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ, ಇವತ್ತು ಚುನಾವಣೆಗಳನ್ನು ಬಿಹಾರ ಎಲೆಕ್ಷನ್ನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ. ಅಲ್ಲಿ ಕಳ್ಳ ಮತದಾರರನ್ನು ಯಾರು ತೆಗಿತಾ ಇದ್ದಾರೋ ಅದನ್ನು ಅವ್ರು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಈಗಾಗಲೇ ಒಂದು ಬಿಹಾರದಲ್ಲಿ ಎಲೆಕ್ಷನ್ನು ಸೋಲು ಕಟ್ಟಿತ ಬುತ್ತಿ ಅಂತ ಗೊತ್ತಾಗಿರೋದಕ್ಕೆ ಅವರು ಈ ಡ್ರಾಮಾವನ್ನು ಹೊರಗಡೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ನಿಮ್ಮ ಕ್ಷೇತ್ರದ ಮಹದೇವಪುರ ಕ್ಷೇತ್ರದಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಅನ್ನೋ ಮಾತು ಸರ್ ನಿಮ್ಮಿಂದ? ಖಂಡಿತವಾಗ್ಲೂ ಆಗಿಲ್ಲ ಸರ್. ಇದಿಷ್ಟು ಏನೋ ಒಂದು ಸಂಸದರಾದಂಥ PC ಮೋಹನ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಈರಣ್ಣ, TV9 ನವದೆಹಲಿ.